ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅದರಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುಧ್ವಾಂತ ವಿಧ್ವಂಸನಶಕ್ನಃ ಜೈತೀತ್ಯಾಕತನಿರ್ಭಾಸತಾಮನೋ ಹುದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಕೇಸರಿ ವ್ಯಾಸತೀರ್ಥಗುರುಭೂಯಾತಸ್ಮೃಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹೈಗ್ರೀವರಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಿದ್ಧನ್ಮನತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರುವೇ ನಮೋತ್ಯಂದ್ರಯಾಳವೇ ಆಪಾದಮೌಳಿಪರ್ಯಂతం ಗುರುಣಾಮಾಕ್ತಿಂ ಸ್ಮರೇತ್ಯನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂತಹ ಶ್ರೀ ಮಧ್ವವಿಜಯ ಮಹಾಕಾವ್ಯದಲ್ಲಿ 9ನೇ ಸರ್ಗವನ್ನು ಮುಕ್ತಾಯ ಮಾಡಿದ್ದೀವಿ. 9ನೇ ಸರ್ಗ ಮುಗಿಯಿತು. ಇವತ್ತು 10ನೇ ಸರ್ಗ. ಆಚಾರ್ಯರ ಮಹಿಮೆ, ಆಚಾರ್ಯರಲ್ಲಿ ಅಲ್ಲಿಂದ ಹೊರಟು, ಬದರಿಯಿಂದ ಹೊರಟು ಮತ್ತು ಪಾದಕಕ್ಕೆ ಬಂದು ಅಲ್ಲಿ ಸೇರಿರುವಂತಹ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಅನೇಕ ಬೆಟ್ಟಗಳನ್ನು, ನದಿಗಳನ್ನು ದಾಟಿ ಬಂದಿರುವಂಥ ಅದನ್ನು ಶ್ಲೇಷರೂಪಕವಾಗಿ ಸುಂದರವಾಗಿ ವರ್ಣನೆ ಮಾಡಿದ್ದೆಲ್ಲ ಕೇಳಿದ್ದೀವಿ. ಮತ್ತು 10ನೇ ಸರ್ಗದಲ್ಲಿ ಅದನ್ನೇ ಮುಂದುವರಿಸುತ್ತಾ ಅಲ್ಲಿ ಬಂದು ಸೇರಿದ ವಿಷಯವನ್ನು ಮತ್ತು ಇನ್ನೊಂದು ಶ್ಲೋಕದಲ್ಲಿ ಶ್ಲೇಷ ರೂಪದಲ್ಲಿ ಸುಂದರವಾಗಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಈ ಶ್ಲೋಕ ಹೀಗಿದೆ. ಇದು ಈ ಯಾವ ವೃತ್ತದಲ್ಲಿದೆ ಅಂತ ಹೇಳಿದರೆ ಆರ್ಯಾವೃತ್ತ ಅನ್ನುವ ಛಂದಸ್ಸಿರುವಂತಹ ಶ್ಲೋಕ. ಸೊ ಇದು ಒಂದು ಸ್ಪೆಷಲ್ ರೀತಿಯಲ್ಲಿರುವಂತಹ ಶ್ಲೋಕ ಆಗಿದೆ. ಇದು ಹೇಗೆಂದರೆ ಯಸ್ಯಾಹ ಪ್ರಥಮೇ ಪಾದೆ ದ್ವಾದಶ ಮಾತ್ರಾಹ ತಥಾ ತೃತೀಯೇಪಿ. ಮೊದಲನೇದು 3ನೇ ಪಾದಗಳಲ್ಲಿ 12 ಮಾತ್ರಗಳು ಇರುವಂಥದ್ದು. ಅದೇ ವಿಧವಾಗಿ 2, 4ನೇ ಪಾದಗಳಲ್ಲಿ 16 ಮಾತ್ರಗಳು ಇರುವಂತಹ ವೃತ್ತ. ಇದಕ್ಕೆ ಆರ್ಯಾವೃತ್ತ ಅಂತ ಕರೀತಾರೆ. ಆದ್ದರಿಂದ ಅದು ಈ ವಿಧವಾಗಿರುವಂಥದ್ದು. ಅದು ಹೀಗಿದೆ. ಸಬದಿ ಸಮಸ್ಕೃತ ಭೃಶಂ ಮಾಧವ ಗುಣ ಸಾಧಕೋತ ಮಧ್ವರವಿ ಭೃಗುಕುಲತಿಲಕಸ್ಥಾನಂ ತಾಪಕರ ಪಾಪಪಂಥಾನಾಂ ಅಂಥೇಳಿ ಇರುವಂತಹ ಶ್ಲೋಕ. ಇದಕ್ಕೆ ಅನ್ವಯ ಹೀಗೆ: ಅಥ ಮಾಧವಗುಣ ಸಾಧಕ ಪಾಪಪಂಥಾನಾಂ ತಾಪಕರಃ ಮಧ್ವರಪಿ ರವಿ ಸಪದಿ ಭೃಗುಕುಲ ತಿಲಕಸ್ಥಾನಂ ಭೃಶಂ ಸಮಸ್ಕುರುತ ಅಂತ ಅನ್ವಯ. ಇಲ್ಲಿ ಆಚಾರ್ಯ ಮಧ್ವರನ್ನು ಸೂರ್ಯನ ಜೊತೆಗೆ ಹೋಲಿಸ್ತಾ ಇದ್ದಾರೆ. ಹೋಲಿಸುವಾಗ ಅಲ್ಲಿ ಅಥ ನಂತರ ಅಂದರೆ ಅಲ್ಲಿಂದ ಹೊರಟು ಬಂದ ಮೇಲೆ, ಬದಿ ಯಾತ್ರೆ ಆದ ಮೇಲೆ ಪಾಜಕ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮಧ್ವಾಚಾರ್ಯರು ಅವರು ಮಾಧವ ಗುಣ ಸಾಧಕರು ಅಂತೇಳಿ ಹೇಳಿದರೆ ಪರಮಾತ್ಮನ ಗುಣವನ್ನು ಪ್ರತಿಪಾದನೆ ಮಾಡುವಂಥವರಾಗಿದ್ದರು. ಮಾಧವ ನಾರಾಯಣ, ಪರಮಾತ್ಮ ರಮಾಪತಿ, ಲಕ್ಷ್ಮೀಪತಿ ನಾರಾಯಣ, ಅವನ ಗುಣ ಸಾಧಕರಾಗಿದ್ದಾರೆ ಆಚಾರ್ಯ ಮಧ್ವರು. ಅವರು ಇನ್ನು ಗುಣ ಅಂದರೆ ಭಗವಂತನ ಗುಣಗಳು, ಅವನ ಜ್ಞಾನ, ಆನಂದ, ಐಶ್ವರ್ಯ, ಔದಾರ್ಯ, ಸೌಂದರ್ಯ ಮುಂತಾದ ಕಲ್ಯಾಣ ಗುಣಗಳು, ಅವು ಎಲ್ಲ ಗುಣಗಳನ್ನು ಸಾಧಿಸುವುದೆಂದು ಪ್ರತಿಸ್ಥಾಪನೆ ಮಾಡುವಂಥವರಾಗಿದ್ದಾರೆ. ಅದೇ ವಿಧವಾಗಿ ಇನ್ನು ಪಾಪಪಂಥಾನಾಂ ತಾಪಕರಃ, ಅಪವ್ಯಾಖ್ಯಾನಗಳು ಮಾಡುವಂತಹ ಪಾಪಿಗಳು ಯಾರಿದ್ದಾರೋ, ಪಾಪಿಗಳೆನ್ನುವ ಮಾರ್ಗಸ್ಥರು, ಪಾಪಪಂಥಾನಾಂ ಅಂದರೆ ಪಾಪದ ದಾರಿಯಲ್ಲಿ ಹೋಗುವವರು, ಪಾಪಪಂಥರಾಗಿರುವಂಥವರು ಯಾರಿದ್ದಾರೋ ಅವರಿಗೆ ತಾಪವನ್ನು ಅಂದರೆ ಅವರನ್ನು ವಿಮರ್ಶೆ ಮಾಡಿ ಅವರನ್ನು ತಡೆದು ಅವರ ಅಪವ್ಯಾಖ್ಯಾನಗಳಿಗೆ ಸಮಾಧಾನವನ್ನು ಕೊಟ್ಟು ಅವರಿಗೆ ತುಂಬ ತಾಪವನ್ನು ಉಂಟು ಮಾಡುವವರಾಗಿದ್ದಾರೆ ಮಧ್ವಾಚಾರ್ಯರು. ಅವರು ಸೂರ್ಯನಂತೆ ಇದ್ದಾರೆ ಅಂಥೇಳಿ ಇದ್ದು ಅವರು ಏನು ಮಾಡಿದ್ದಾರೆ, ಭೃಗುಕುಲ ತಿಲಕ ಸ್ಥಾನವನ್ನು ಬಂದು ಸೇರಿದ್ದಾರೆ ಅಂಥೇಳಿ. ಭೃಶಂ ಸಮಸ್ಕೃತ ಅಂಥೇಳಿ ಭೃಗುಕುಲ ತಿಲಕ ಸ್ಥಾನ. ಭೃಗುಕುಲ ಅಂದರೆ ಭಾರ್ಗವಂಶದಲ್ಲಿ ಬಂದವರು, ಪರಶುರಾಮದೇವರ ಸ್ಥಾನ ಅಂದರೆ ಕ್ಷೇತ್ರ, ಪರಶುರಾಮ ಕ್ಷೇತ್ರ. ತವಳೋ ದೇಶ ಅಲ್ಲಿ ತುಳು ಸ್ಥಾನದಲ್ಲಿ ಪಾದಕ ಕ್ಷೇತ್ರ, ಬೇಸಿಕಾಗಿ ಪಾದಕ ಕ್ಷೇತ್ರಕ್ಕೆ ತಾವು ಹುಟ್ಟಿದ ಜಾಗ, ಅಲ್ಲಿಗೆ ಮತ್ತು ಬಂದು ಸೇರಿದ್ದಾರೆ ಅಂಥೇಳಿ ಪಾದಕ ಕ್ಷೇತ್ರಕ್ಕೆ ಬಂದು ಸೇರಿದ್ದಾರೆ. ಅದು ಭೃಶಂ ಸಮಸ್ಕೃತ. ಪಾದಕ ಕ್ಷೇತ್ರಕ್ಕೆ ಭೃಶಂ ಅಂದರೆ ಚೆನ್ನಾಗಿ, ಸಂತೋಷವಾಗಿ, ವಿಶೇಷವಾಗಿ ಸಮಸ್ಕೃತ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಸಮಸ್ಕೃತ ಅನ್ನುವ ಶಬ್ದ ಒಂದು ವಿಶೇಷವಾದ ಶಬ್ದ. ಅದಕ್ಕೆ ಭಾವ ಪ್ರಕಾಶಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸಮಸ್ಕೃತ ಅಂದರೆ ಏನು ಅಂಥೇಳಿ ಅದಕ್ಕೆ ಒಂದು ವ್ಯಾಕರಣ ಸೂತ್ರವನ್ನು ಹೇಳ್ತಾರೆ. ಸಂಪರಿಭ್ಯಾಂ ಕರೋತೌ ಭೂಷಣೆ ಇತಿ ಸುಡಾಗಮಃ ಅಂಥೇಳಿ ಒಂದು ಸೂತ್ರ. ಕರೋತಿ ಮಾಡುವುದು,
ಸಮಸ್ಕುರುತ ಅದು ಚೆನ್ನಾಗಿ ಮಾಡುವುದು ಅಂದರೆ ಏನು, ಭೂಷಣ ಅಲಂಕಾರ ಅಂದರೆ ಅಲಂಕರಿಸಿದರು ಅಂತ ಬೇಸಿಕ್ಕಾಗಿ ಅಲಂಕರಿಸಿದರು ಅನ್ನುವ ಅರ್ಥದಲ್ಲಿ ಭೂಷಣ ಅಂದರೆ ಭೂಷಣಪ್ರಾಯರಾಗಿದ್ದಾರೆ. ಆ ಕ್ಷೇತ್ರಕ್ಕೆ ಬಂದ ಆಚಾರ್ಯ ಮಧ್ವರು ಆ ಸ್ಥಳಕ್ಕೆ ಭೂಷಣವನ್ನು ಅಲಂಕಾರಪ್ರಾಯವಾಗಿದ್ದಾರೆ. ಆದ್ದರಿಂದ ಅದನ್ನು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಸ್ಥಾನಕ್ಕೆ ಬಂದು ಅಲಂಕಾರಪ್ರಾಯರಾಗಿದ್ದಾರೆ, ಒಳ್ಳೆ ಕೀರ್ತಿಮಂತರಾಗಿದ್ದಾರೆ ಅಂತ ಹೇಳುವಂತಹ ವಿಷಯ. ಇದಕ್ಕೆ ವ್ಯಾಕರಣ ಸೂತ್ರ ಅದಕ್ಕೆ ಕುರುತ, ಅದು ಕುರುತ ಅನ್ನುವ ಚೆನ್ನಾಗಿ ಕುರುತ ಮಾಡಿದ್ದಾರೆ ಅನ್ನುವಾಗ ಅಲ್ಲಿ ಸಕಾರ ಸಮಸ್ಕುರುತ ಅಂಥೇಳಿ. ಈ ಪ್ರಿಫಿಕ್ಸಸ್ಸಿನ ಅನ್ನೋದ್ರಿ ಅನ್ನುವುದು ಪರಿ ಅನ್ನುವುದು ಆ್ಯಕ್ಚುಲಿ ವಿಶೇಷ ಅಂದರೆ ಭಾವಪ್ರಕಾಶಕದಲ್ಲಿ ಸಮಪರಿಭ್ಯಾಂ ಕರೋತೌ ಭೂಷಣೆ ಅಂಥೇಳಿ ಪರಿ ಅನ್ನುವ ಎರಡು ಪ್ರಿಫಿಕ್ಸ್ ಉಪಸರ್ಗಗಳಿಗೆ ಕುರುತ ಕರೋತೌ ಅಂತ ಬಂದಾಗ ಅಲಂಕಾರಪ್ರಾಯವಾಗಿರುವಂತಹ ಒಂದು ವಿಶೇಷವನ್ನು ಅರ್ಥವನ್ನು ಕೊಡುತ್ತೆ. ಈ ಸುಡಾಗಮ ಅಂದರೆ ಅಂದರೆ ಸಕಾರ, ಬೇಸಿಕಾಗ ಸಕಾರ ಸಮಸ್ಕುರುತ ಅಂತ ಬಂತು ನೋಡ್ರಿ, ಅದು ಆ ಸಕಾರ ಬಂದು ಸೇರತ್ತೆ ಅಂಥೇಳಿ. ಅದೇ ವಿಧವಾಗಿ ಪರಿಕುರುತ ಪರಿಷ್ಕೃತ ಅಂಥೇಳಿ, ಪರಿಷ್ಕರು ಅನ್ನುವ ಅರ್ಥದಲ್ಲಿ ಪರಿ ಅನ್ನೋ ಪ್ರಿಫಿಕ್ಸ್ ಬಂದಾಗ ಕೂಡ ಅದಕ್ಕೆ ಸಂಸ್ಕಾರ ಅಂತ ನಾವು ಸಂಸ್ಕಾರ ಅನ್ನೋ ಶಬ್ದವನ್ನು ಸಂಸ್ಕಾರ ಮಾಡುವುದು ಅಂತಿಲ್ಲ. ಆ ಸಂಸ್ಕಾರ ಅದರಿಂದ ಬಂದಿದ್ದೆ, ಸಂಸ್ಕಾರ ಆಯಿತು. ಅದೇ ಪರಿಷ್ಕಾರ ಆಗತ್ತೆ. ಪದಾರ್ಥ ದೀಪಿಕದಲ್ಲಿ ವೇದಾಂಗ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಇನ್ನೊಂದನ್ನು ಸೇರಿಸ್ತಾರೆ, ಉಪೇಭ್ಯ ಕರೋತೌ ಭೂಷಣೆ ಅಂಥೇಳಿ. ಆ ಸೂತ್ರಕ್ಕೆ ಪಾಣಿನಿ ಸೂತ್ರದಲ್ಲಿರುವಂಥದ್ದು. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಅದರಲ್ಲಿ ಅನ್ನುವ ಪ್ರಿಫಿಕ್ಸ್ ಕೂಡ ಅದೇ ರೂಲ್ ಅಪ್ಲೈ ಆಗುತ್ತೆ. ಅದಕ್ಕೆ ಉಪಸ್ಕಾರ ಅಂಥೇಳಿ, ಉಪಸ್ಕಾರ ಅಂಥೇಳಿ. ಅನ್ನುವ ಪ್ರಿಫಿಕ್ಸ್ ಕೂಡ ಅದೇ ವಿಧವಾಗಿ ಸಕಾರ ಒಂದು ಸೇರುತ್ತೆ. ಆ ವಿಧವಾಗಿ ಒಂದು ವ್ಯಾಕರಣ ವಿಶೇಷ. ಅದರಲ್ಲಿ ವಿಶೇಷವಾದ ಸ್ವಲ್ಪ ವ್ಯಾಕರಣದಲ್ಲಿ ಇಂಟ್ರೆಸ್ಟ್ ಇರುವವರಿಗೆ ಅದನ್ನು ತಿಳಿಸೋಣ ಅಂಥೇಳಿ. ಆದ್ದರಿಂದ ಈ ವಿಧವಾಗಿ ಸಮಸ್ಕೃತ ಅಂತ ಅಂದರೆ ಆ ಪಾದಕ್ಷೇತ್ರಕ್ಕೆ ಬಂದು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇದು ಹೇಗಿದೆ ಅಂತ ಹೇಳಿದರೆ, ಇದನ್ನು ಶ್ಲೇಷ ರೂಪದಲ್ಲಿ ಮಧ್ವರನ್ನುವ ಸೂರ್ಯನಿಗೆ ಅನ್ವಯ ಮಾಡುವಾಗ ಸೂರ್ಯ ಏನು ಅನಂತರ ಅಂದರೆ ಸಮಯ ಆದ ಮೇಲೆ ಸೂರ್ಯದೇವರು ಅವರು ಅಂದರೆ ಮುಂದಿನ ಋತುವು ಶಿಶಿರ ಋತು ಆಯಿತು, ವಸಂತ ಋತುವು ಬಂದಾಗ ಆ ವಸಂತ ಋತುವಿನಲ್ಲಿ ಬಂದಾಗ ಏನಾಯಿತು ಅಂಥೇಳಿದರೆ, ಆ ಸೂರ್ಯದೇವರು ಮಾಧವ ಅಂತ ಹೇಳಿದಾಗ ನಾರಾಯಣ ವೈಶಾಖ ಮಾಸ ವಸಂತ ಋತು, ಚೈತ್ರ ವೈಶಾಖ ಮಾಸಗಳು ವಸಂತ ಋತುಗಳು. ಅದು ವಸಂತ ಋತುವಿನ ಸ್ಪ್ರಿಂಗ್ ಸೀಸನ್, ಒಳ್ಳೆ ಎಲ್ಲ ಸುಂದರವಾಗಿ ಆಗತ್ತೆ ಎಲ್ಲವನ್ನು, ಆದರೆ ಬಿಸಿಯೂ ಬರುತ್ತೆ. ಸೊ ಆದ್ದರಿಂದ ಆ ಮಾಧವ ಗುಣ ಸಾಧಕ ವಸಂತ ಋತುವಿನ ಗುಣಗಳು ಒಳ್ಳೆ ಸುಂದರವಾದ ಪುಷ್ಪಗಳನ್ನು ಕೊಡುವುದು, ಮನೋಹರವಾಗಿರುವಂಥದ್ದು. ಆ ವಿಧವಾಗಿ ವಸಂತ ಋತುವಿನ ವೈಶಾಖ ಮಾಸದ ಸೌಂದರ್ಯಾದಿಗಳನ್ನು, ಅದರ ಬ್ಯೂಟಿ ಆಫ್ ದ ನೇಚರ್, ಪ್ರಕೃತಿ ಸೌಂದರ್ಯ ಇದೆ ನೋಡ್ರಿ, ಅದನ್ನು ಸಾಧಿಸುವಂಥವರಾಗಿದ್ದಾರೆ. ಮಾಧವ ಗುಣ ಸಾಧಕ ಅಂತಂದರೆ ವಸಂತ ಋತುವಿನ ಗುಣಗಳು, ಪ್ರಕೃತಿ ಸೌಂದರ್ಯಾದಿ ಗುಣಗಳನ್ನು ಅದನ್ನು ಸ್ಥಾಪನೆ ಮಾಡುವವನಾಗಿದ್ದಾನೆ ಸೂರ್ಯದೇವರು. ಆ ಸೂರ್ಯನಂತೆ ಈ ಮಧ್ವರನ್ನುವ ಸೂರ್ಯರು. ಅದರಿಂದ ಸೂರ್ಯನಿಗೆ ಹೇಳುವಾಗ ಹೀಗೆ ಅರ್ಥ ಮಾಡುವುದು. ಮಾಧವಗುಣ ಸಾಧಕ ವಸಂತ ಋತುವಿನ ಗುಣಗಳನ್ನು ಸಾಧಿಸುವಂಥ ಸೂರ್ಯನು, ಅವನು ಸಾಧಿಸುವವನಾಗಿ ಸೂರ್ಯನು ಮಾಡ್ತಾನೆ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯ ಬಂದು ವಸಂತ ಋತು ಪ್ರಕೃತಿಯಲ್ಲಿ ಎಲ್ಲ ಸುಂದರವಾಗಿ ಮಾಡುವುದರ ಜೊತೆಯಲ್ಲಿ ದಾರಿಯಲ್ಲಿ ಹೋಗುವವರಿಗೆ ಪಾಪಪಂಥಾನ ಪಾಪಿಗಳನ್ನುವ ಮಾರ್ಗಸ್ಥರಿಗೆ, ಅಂದರೆ ನಿಜವಾಗಿ ಸೂರ್ಯನಿಂದ ಎಲ್ಲರಿಗೂ ಸೂರ್ಯ ತೊಂದರೆ ಕೊಡ್ತಾನೆ, ಆದರೆ ಆಚಾರ್ಯ ಮಧ್ವರನ್ನುವ ಸೂರ್ಯ ಪಾಪರಿಗೆ ಮಾತ್ರ ತೊಂದರೆ ಕೊಡ್ತಾನೆ. ಪಾಪಪಂಥಾನ ಅಂದರೆ ಪಾಪಿಗಳು ಪಾಪ ಮಾರ್ಗದಲ್ಲಿ ಹೋಗುವವರಿಗೆ, ಅಂದರೆ ಮಾರ್ಗದಲ್ಲಿ ಹೋಗುವವರಿಗೆ, ಸೂರ್ಯನ ವಿಷಯದಲ್ಲಿ ಮಾರ್ಗಸ್ಥರಿಗೆ, ಪ್ರಯಾಣ ಮಾಡುವ ಟ್ರಾವೆಲರ್ಸ್ ಮಾರ್ಗಸ್ಥರಿಗೆ, ಅವರಿಗೆ ತಾಪವನ್ನು ಉಂಟು ಸೂರ್ಯ, ಬಿಸಿ ಸೂರ್ಯ ಆಕಾಶದಲ್ಲಿ ಪ್ರಜ್ವಲಿಸುತ್ತಾ ಇದ್ದಾನೆ ಸೂರ್ಯ. ಆದ್ದರಿಂದ ಸೂರ್ಯ ಅವನು ತಾಪವನ್ನು ಕೊಡುವವನಾಗಿದ್ದಾನೆ ಸೂರ್ಯ ಅಂಥೇಳಿ. ಸಪದಿ ಇಮ್ಮಿಡಿಯೇಟ್ಲಿ, ವಿತೌಟ್ ಡಿಲೇ ಅಂಥೇಳಿ. ಸಪದಿ ಅಂದರೆ ತಕ್ಷಣ, ಕೂಡಲೇ ಅಂತೀವಿ ನೋಡ್ರಿ, ಆವಾಗಲೇ ವಿತೌಟ್ ಡಿಲೇ ಅಂಥೇಳಿ, ಯಾವ ಆಲಸ್ಯವೂ ಇಲ್ಲದೆ ಮಾಡಿದಾನೆ ಅಂಥೇಳಿ. ಮತ್ತು ಭೃಗುಕುಲ ತಿಲಕ ಸ್ಥಾನ ಅಂತ ಹೇಳಿದಾಗ ಸೂರ್ಯ ಭೃಗುಕುಲ ತಿಲಕ ಸ್ಥಾನ ಅಂತ ಹೇಳಿದರೆ, ಭೃಗುಕುಲದಲ್ಲಿ ಬಂದ ಪರಶುರಾಮದೇವರಂತ ಆಚಾರ್ಯ ಮಧ್ವರ ಹೇಳುವಾಗ ಹೇಳಿದ್ವಿ. ಸೂರ್ಯನಿಗೆ ಹೇಳುವಾಗ ಭೃಗುಕುಲ ತಿಲಕ ಸ್ಥಾನ ಅಂತ ಹೇಳಿದರೆ
ಭೃಗುಕುಲದಲ್ಲಿ ಬಂದವನು ಶುಕ್ರಾಚಾರ್ಯರು. ಶುಕ್ರಾಚಾರ್ಯರ ಸ್ಥಾನ ಅದು ವೃಷಭ ರಾಶಿ ಅಂತೇಳಿ. ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಸೂರ್ಯ ಅಂತೇಳಿ. ಅದಕ್ಕೆ ವೃಷಭ ರಾಶಿಯನ್ನು ವಿಶೇಷವಾಗಿ ಅಂದರೆ ಸೂರ್ಯ ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಿ ಆ ಸ್ಥಾನವನ್ನು ಸೂರ್ಯ ಅಲಂಕರಿಸಿದಂತೆ, ಆ ಸ್ಥಾನದಲ್ಲಿ ಸೂರ್ಯ ಅಲಂಕಾರ ಪ್ರಾಯನಾಗಿ ನೆಲೆಸಿರುವಂತೆ ಇಲ್ಲಿ ಆಚಾರ್ಯ ಮಧ್ವರು ಕೂಡ ಬಂದು ಆ ಪಾಜಕ ಕ್ಷೇತ್ರದಲ್ಲಿ, ಪರಶುರಾಮ ಸ್ಥಾನವಾದ ಪಾಜಕ ಕ್ಷೇತ್ರದಲ್ಲಿ ಬಂದು ಅಲ್ಲಿ ಅಲಂಕಾರ ಪ್ರಾಯರಾಗಿದ್ದಾರೆ, ಅಲ್ಲಿ ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂಥೇಳಿ ಇಲ್ಲಿ ಅದರ ಅನ್ವಯವನ್ನು ಹೀಗೆ ಮಾಡಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಸಪದಿ ಸಮಸ್ಕೃತ ವೃಷಂ ಮಾಧವಗುಣ ಸಾಧಕೋತ ಮಧ್ವರವಿ ಭೃಗುಕುಲ ತಿಲಕಸ್ಥಾನಂ ತಾಪಕರ ಪಾಪಪಂಥಾನಾಂ ಅಂಥೇಳಿ ಶ್ಲೇಷೆಯ ಮೂಲಕವಾಗಿ ಮಧ್ವಾಚಾರ್ಯನ್ನುವ ಸೂರ್ಯ ಅವರ ಅಂದರೆ ಸಜ್ಜನರಿಗೆ ಆನಂದವನ್ನು ಉಂಟು ಮಾಡುತ್ತಾ ಭಗವಂತನ ಗುಣಗಳನ್ನು ಪ್ರತಿಸ್ಥಾಪನೆ ಮಾಡುವವರಾಗಿದ್ದಾರೆ. ಯಾಕಂದರೆ ನಿರ್ಗುಣ ಭಗವಂತ ಅಂಥೇಳಿ ಭಗವಂತನಿಗೆ ಯಾವ ಗುಣಗಳೂ ಇಲ್ಲ ಅಂತ ಹೇಳಿದಾಗ ಹಾಗಲ್ಲ. ಅವನಿಗೆ ನಿರ್ಗುಣ ಅಂತ ವೇದಗಳಲ್ಲಿ ಶಬ್ದ ಪ್ರಯೋಗ ಇದ್ದರೂ ನಿರ್ಗುಣ ಅಂದರೆ ಸತ್ವರಜಸ್ತಮೋ ಗುಣಗಳು, ಪ್ರಾಕೃತ ಗುಣಗಳಿಲ್ಲದವನು ಅಂತ ಅರ್ಥವೇ ಹೊರತು ಯಾವ ಕಲ್ಯಾಣ ಗುಣಗಳಿಲ್ಲದವನು ಅಂತ ಅರ್ಥ ಬರೋ. ಯಾಕೆ ಜ್ಞಾನಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಅನೇಕ ಸ್ಥಾನಗಳಲ್ಲಿ ಭಗವಂತನ ಕಲ್ಯಾಣ ಗುಣಗಳನ್ನು ಕೊಂಡಾಡಿದೆ ವೇದಗಳು. ಅದೇ ವಿಧವಾಗಿ ಪುರಾಣ ಇತಿಹಾಸಗಳು ಎಲ್ಲವೂ ಕೂಡ ಕೊಂಡಾಡಿದೆ. ಆ ವಿಧವಾಗಿ ಭಗವಂತನನ್ನು ಕೊಂಡಾಡುವಾಗ ಭಗವಂತನಿಗೆ ಗುಣಗಳೇ ಇಲ್ಲ ಅಂತ ಹೇಳಿದರೆ ಅಂತಹ ಪಾಪಪಂಥರಿಗೆ ಮಾಧವ ಗುಣ ಸಾಧಕರಾಗಿ ಭಗವಂತನಿಗೆ ಎಲ್ಲ ಕಲ್ಯಾಣ ಗುಣಗಳಿವೆ ಅಂಥೇಳಿ ಪ್ರತಿಸ್ಥಾಪನೆ ಮಾಡಿದವರಾಗಿ ಮಧ್ವಾಚಾರ್ಯರು ಸೂರ್ಯನಂತೆ ಪ್ರಕಾಶಿಸುತ್ತಾ ಇದ್ದಾರೆ. ತಪ್ಪು ವ್ಯಾಖ್ಯಾನ ಮಾಡುವವರಿಗೆ ಅವರಿಗೆ ತಾಪವನ್ನು ಉಂಟು ಮಾಡ್ತಾ ಅವರಿಗೆ ಬಿಸಿಯಾಗುವುದು ಅಂದರೆ ಅವರನ್ನು ವಿಮರ್ಶೆ ಮಾಡಿ ಅವರು ಹೇಳಿದ ಅಪವ್ಯಾಖ್ಯಾನಗಳನ್ನು ಖಂಡನ ಮಾಡಿ ಅವರಿಗೆ ತಾಪವನ್ನು ಉಂಟು ಮಾಡುವವರಾಗಿದ್ದಾರೆ. ಹೀಗೆ ಸನ್ಮತ ಸಂಸ್ಥಾಪನಾ, ದುಷ್ಟಮತ ಅದಕ್ಕೆ ಪರಿಷ್ಕಾರವನ್ನು ಹೇಳುವುದು, ಅದರ ಖಂಡನಾತ್ಮಕವಾಗಿ ಅದನ್ನು ತಿರಸ್ಕಾರ ಮಾಡುವುದು. ಹೀಗೆ ಅದು ಯಾಕೆಂದರೆ ಭಗವಂತನಿಗೆ ಕಲ್ಯಾಣ, ಭಗವಂತನ ಸೇವಾರೂಪಕವಾಗಿ ಭಗವಂತನಿಗೆ ಕಲ್ಯಾಣ ಗುಣಗಳಿಲ್ಲ ಅಂತ ಹೇಳಿದರೆ ಯಾಕೆ ಬೇರೆಯವರನ್ನು ವಿಮರ್ಶೆ ಮಾಡಬೇಕಂದ್ರೆ ಇದೇ ಕಾರಣ. ಭಗವಂತನಿಗೆ ಯಾವ ಗುಣಗಳಿಲ್ಲ ಅಂತ ಹೇಳಿದರೆ ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ. ಭಗವಂತನ ಸೇವಾ ಮಾಡಬೇಕು ಅಂತ ಬಯಸಿದವರು ಭಗವಂತನಿಗೆ ಯಾವ ಗುಣಗಳಿಲ್ಲ ಅಂಥೇಳಿ ಅಪವ್ಯಾಖ್ಯಾನಗಳನ್ನು ಮಾಡಿದಾಗ ಸುಮ್ಮನೆ ಇದ್ದರೆ ಅದು ಸರಿಯಲ್ಲ. ಭಗವಂತನಿಗೆ ಆ ವಿಧವಾದ ಅಪವ್ಯಾಖ್ಯಾನ ಮಾಡಿ ಅವನಿಗೆ ತಪ್ಪು ದೋಷಗಳನ್ನು ಮಾಡುವುದು ಅದು ದೊಡ್ಡ ತಪ್ಪಾಗಿದೆ. ಅವನಿಗೆ ಕಲ್ಯಾಣ ಗುಣಗಳಿದೆ, ಅವನಿಗೆ ದೋಷಗಳಿಲ್ಲ ಅಂಥೇಳಿ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಅನ್ನುವುದು ಪ್ರತಿಸ್ಥಾಪನೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಅದಕ್ಕೆ ಬೇಕಾದ ಮಾರ್ಗವನ್ನು ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಹೇಳಿದ ಮಾರ್ಗದಲ್ಲಿ ನಾವು ಅದನ್ನು ಮಾಡಬೇಕು ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಈ ವಿಧವಾಗಿ ಅದಾದ ಮೇಲೆ ಅಲ್ಲಿ ಇನ್ನು ಏನು ನಡೀತು ಅನ್ನೋದನ್ನು 2ನೇ ಶ್ಲೋಕದಲ್ಲಿ ಅಲ್ಲಿ ಆಚಾರ್ಯರು ಹೀಗೆ ಬದರಿ ಯಾತ್ರೆ ಮಾಡಿ ಬಂದಿದ್ದಾರೆ. ಅಷ್ಟು ದೂರ ಹೋಗಿ ಬಂದಾಗ ಅಲ್ಲಿರುವ ಜನಗಳು ನ್ಯಾಚುರಲ್ ಅವರು ಏನಾಯಿತು ಅಂಥೇಳಿ ಕುತೂಹಲದಿಂದ ಎಲ್ಲವನ್ನು ಕೇಳ್ತಾರೆ. ಆಚಾರ್ಯರು ಒಂದು ಶಿಷ್ಯರಿಗೆ ಆ ಹೊಣೆಗಾರಿಕೆ ಆ ವಿಷಯವನ್ನು ಹೇಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಆಚಾರ್ಯ ಮಧ್ವರ ಒಂದು ಅನುಜ್ಞೆಯನ್ನು ಪಡೆದವರಾಗಿ ಒಂದು ಶಿಷ್ಯ ಅಲ್ಲಿ ನಡೆದ ವೃತ್ತಾಂತವನ್ನು ಸುಂದರವಾಗಿ ಅಲ್ಲಿರುವ ಜನಗಳಿಗೆ ವರ್ಣನೆ ಮಾಡಿ ಹೇಳಿದ್ದಾರೆ ಅನ್ನುವ ವಿಷಯವನ್ನು, ಆಚಾರ್ಯರ ಚರಿತ್ರೆಯನ್ನು ಸುಂದರವಾದ ಕಾವ್ಯದ ರೀತಿಯಲ್ಲಿ ಒಬ್ಬ ಶಿಷ್ಯ ವರ್ಣನೆ ಮಾಡಿದ್ದಾನೆ ಅನ್ನುವುದನ್ನು ನೆಕ್ಸ್ಟ್ ಶ್ಲೋಕ 2ನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಂ ಇವ ಊಚೇ ಸನಾಯಕ ಸ್ತವಕಂ ಅಂಥೇಳಿ. ಸನಾಯಕ ಸ್ತವಕಂ ಅಂಥೇಳಿ ಇಲ್ಲಿ ದಶಪ್ರಮತಿ ಪೂರ್ಣಪ್ರಜ್ಞಾಚಾರ್ಯರು ಆಚಾರ್ಯ ಮಧ್ವರು ಅವರ ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ಭಾವಪ್ರಕಾಶಕದಲ್ಲಿ ಮುಂದಿನ ಭಾವಪ್ರಕಾಶಕದಲ್ಲಿ ಆ್ಯಕ್ಚುಲಿ ಜಸ್ಟ್ ಮುಂದಿನ ಶ್ಲೋಕದಲ್ಲಿ ಭಾವಪ್ರಕಾಶದಲ್ಲಿ ನಾವು ಸಮಸ್ಕುರು ಅಂತ ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಮಿಕ್ಕದ್ದು ಕೂಡ ಭಾವಪ್ರಕಾಶದಲ್ಲಿ ಏನು ಹೇಳಿದೆ ಅಂತ ಒಂದು ಸಲ ನೋಡಿಬಿಟ್ಟು ಮತ್ತೆ 2ನೇ ಪದ್ಯಕ್ಕೆ ಮಾಡೋಣ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯ ಇನ್ನೊಂದು ವಿಷಯವನ್ನು ಹೇಳ್ತಾರೆ. ಮಾಧವ ಶ್ರೀಕಾಂತಹ ಒಂದು ಮಾಧವ ಅಂದರೆ ವಸಂತ ಉತ್ತರ ಭಾಗಶ್ಚ, ವಸಂತ ಋತುವಿನ ಉತ್ತರ ಭಾಗ ಅಂದರೆ ವಸಂತ ಋತುವಿನಲ್ಲಿ ಚೈತ್ರ ವೈಶಾಖ ಮಾಸಗಳು, ಅದರಲ್ಲಿ ವೈಶಾಖ ಮಾಸ, ಅದಕ್ಕೆ ವಸಂತ ಋತುವಿನ ಉತ್ತರ ಭಾಗ ವೈಶಾಖ ಮಾಸ ಅಂಥೇಳಿ. ಅದಕ್ಕೆ ಯಾಕೆ ವೈಶಾಖ ಮಾಸಕ್ಕೆ ನಿಯಾಮಕ ದೇವರು ಮಾಧವ,
ಅದೇ ವಿಧವಾಗಿ ಭೃಗುಕುಲ ತಿಲಕಸ್ಥಾನಂ ಅಂಥೇಳಿ, ಭೃಗುಕುಲ ಭಾರ್ಗವ ಕುಲದಲ್ಲಿ ಹುಟ್ಟಿದ ಪರಶುರಾಮ ದೇವರ ಕ್ಷೇತ್ರ ಪರಶುರಾಮ ಕ್ಷೇತ್ರ, ಪಾದಕ ಕ್ಷೇತ್ರ ಅಂಥೇಳಿ. ಭೃಗುಕುಲ ತಿಲಕ ಅಂದರೆ ಭೃಗುಕುಲದಲ್ಲಿ ಬಂದ ಶುಕ್ರ ಕ್ಷೇತ್ರ ಅಂದರೆ ವೃಷಭರಾಶಿ ಅಂತ. ಈ ಎರಡು ಅರ್ಥವನ್ನು ಹೀಗೆ ಶ್ಲೇಷನ್ನು ಹೀಗೆ ಅನ್ವಯ ಮಾಡಬೇಕು ಅಂಥೇಳಿ ಸೂಚನೆ ಕೊಟ್ಟಿದ್ದಾರೆ ಭಾವಪ್ರಕಾಶದಲ್ಲಿ. ಆ ಸೂಚನೆಗೆ ಅನುಸಾರವಾಗಿ ಅನುಗುಣವಾಗಿ ನಮಗೆ ಪದಾರ್ಥ ದೀಪಿಕದಲ್ಲಿ ಕೂಡ ವೇದಾಂಗ ತೀರ್ಥರು ಅದನ್ನು ಅದೇ ವಿಧವಾಗಿ ಅರ್ಥ ಮಾಡಿದ್ದಾರೆ. ಆ ಅರ್ಥವನ್ನು ನಾವು ನೋಡಿದ್ದೀವಿ. ಈಗ 2ನೇ ಶ್ಲೋಕದಲ್ಲಿ ಬರುವಾಗ ಭಾವಪ್ರಕಾಶದಲ್ಲಿ ಅಲ್ಲಿ ಹೇಳ್ತಾರೆ ಸುವೃತ್ತಾನಿ ಅಂಥೇಳಿ, ಅಂದರೆ ಆರ್ಯಗೀತ್ಯಾದಿಕಾನಿ ಸುಚರಿತಾನಿ. ಸುವೃತ್ತ ಅಂದರೆ ಒಳ್ಳೆ ಚರಿತೆ, ಒಳ್ಳೆ ವೃತ್ತಗಳ ಮೂಲಕವಾಗಿ. ಈಗ ನೋಡ್ರಿ, ಒಂದು ಕಾವ್ಯದಲ್ಲಿ ಸುವೃತ್ತಗಳು ಅಂದರೆ ಒಳ್ಳೆ ವೃತ್ತ ಅಂದರೆ ಛಂದಸ್ಸಿನಲ್ಲಿ ಒಳ್ಳೆ ಶ್ಲೋಕಗಳಲ್ಲಿ ಈ ಛಂದಸ್ಸಿನಲ್ಲಿ ಅದರ ವಿಭಾಗ ವೃತ್ತಗಳ ಗೀತ ಅಂಥೇಳಿ ಹೀಗೆ ವಿಭಾಗಗಳಿದೆ. ವೃತ್ತದ ಲಕ್ಷಣಗಳೇನೆಂದರೆ 4 ಪಾದಗಳಲ್ಲಿ ಒಂದೇ ವಿಧವಾದ ಛಂದಸ್ಸು ಇದ್ದರೆ ಅದಕ್ಕೆ ವೃತ್ತ ಅಂತ ಕರೀತಾರೆ. ಆ ವೃತ್ತ ಅಂದರೆ ಸೇಮ್ ಮೀಟರ್ ಇನ್ ಆಲ್ ದ 4 ಪಾದಸ್ ಇದ್ದರೆ ಅದಕ್ಕೆ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯ ಪದ್ಯಗಳಿಗೆ ಶ್ಲೋಕಗಳಿಗೆ ವೃತ್ತಗಳು ಅಂತ ಕರೀತಾರೆ. ಒಳ್ಳೆ ವೃತ್ತಗಳಂತ ಒಂದು. ಇಲ್ಲ ವೃತ್ತ ಅಂದರೆ ವರ್ತನೆ, ಒಳ್ಳೆ ಚರಿತ್ರ ಅಂಥೇಳಿ. ಹೀಗಾಗಿ ಸುವೃತ್ತ ಅನ್ನೋದೆಲ್ಲೋ ಆಗುತ್ತೆ. ಅದಕ್ಕೆ ಸುವೃತ್ತಾನಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆರ್ಯಾಗೀತ್ಯಾದಿಕಾನಿ ಅಂಥೇಳಿ ಒಳ್ಳೆ ವೃತ್ತಗಳು, ಆರ್ಯಾಗೀತಿಕ ಅನ್ನೋ ವೃತ್ತಗಳು. ಸುಚರಿತಾನಿ ವೃತ್ತಗಳು ಒಳ್ಳೆ ಚರಿತೆ ಅಂದರೆ ಆಚಾರ್ಯ ಮಧ್ವರ ಚರಿತ್ರೆಗಳು, ಅದನ್ನು ಹೇಳಿದ್ದಾರೆ ಅಂಥೇಳಿ. ಕಾವ್ಯದಲ್ಲಿ ನಾಯಕ ಇರ್ತಾನೆ. ಈ ಶಿಷ್ಯ ಹೇಳಿದ ವರ್ಣನದಲ್ಲಿ ನಾಯಕ ಆಚಾರ್ಯ ಮಧ್ವರೇ ನಾಯಕರಾಗಿದ್ದಾರೆ. ಈ ವಿಧವಾಗಿ ಆ ಕಾವ್ಯ ನಾಯಕನನ್ನು ಪ್ರತಿಪಾದನೆ ಮಾಡಿದಂತೆ ಈ ಶಿಷ್ಯ ಹೇಳಿದಂತಹ ಮಾತುಗಳು ಕಾವ್ಯದಂತೆ ಇದೆ ಅಂತ. ಅಂದರೆ ಬೇಸಿಕ್ಕಾಗಿ ಆಚಾರ್ಯರು ಮಾಡಿದ ಬದರಿಯಾತ್ರೆಯ ವರ್ಣನೆ ಮಾಡುವಾಗ ಸುಮ್ಮನೆ ಅಲ್ಲಿ ಹೋದರು ಇಲ್ಲಿ ಹೋದರು ಅಂತೇಳಿ ಹೇಳದೆ ಸುಂದರವಾದ ಆ ಶಿಷ್ಯನಂತಹ ಒಳ್ಳೆ ಉತ್ತಮವಾದ ಶಿಷ್ಯರಿದ್ದರು ಆಚಾರ್ಯ ಮಧ್ವರಿಗೆ. ಅಂಥ ಒಳ್ಳೆ ಒಳ್ಳೆಯ ಶಿಷ್ಯ ಅಂದರು. ಅಲ್ಲಿ ಒಬ್ಬ ಶಿಷ್ಯ ಯಾರು ಅಂತ ಹೇಳಲಿಲ್ಲ, ಯಾರ ನಾವು ಅಂದರೆ ಬೇಸಿಕ್ಕಾಗಿ ಯಾರು ಅನ್ನೋ ವಿಷಯವನ್ನು ಇಲ್ಲಿ ಹೇಳಲಿಲ್ಲ. ಆದರೆ ನಾವು ಇದನ್ನು ಯಾರೋ ಒಬ್ಬ ಒಂದು ಒಳ್ಳೆ ಶಿಷ್ಯ ಅಂತ ಇಷ್ಟು ಮಾತ್ರ ನಾವು ತಿಳ್ಕೊಂಡ್ರೆ ಸಾಕು. ಯಾವ ಶಿಷ್ಯ ಅನ್ನೋದನ್ನು ವ್ಯಾಖ್ಯಾನದಲ್ಲಿ ಸಹಿತ ಉಲ್ಲೇಖ ಮಾಡಲಿಲ್ಲ. ಬಟ್ ಒನ್ ಆಫ್ ದ ಶಿಷ್ಯಾಸ್ ಅಂಥೇಳಿ ಅಷ್ಟು ಮಾತು ತಗೊಂಡ್ರೆ ಸಾಕು. ಅವರು ಹೀಗೆ ಆಚಾರ್ಯ ಮಧ್ವರನ್ನು ವರ್ಣನೆ ಮಾಡಿ ಹೇಳಿದ್ದಾರೆ ಅಂಥೇಳಿ. ದಶಮತಿ ಶಿಷ್ಯ ಕಶ್ಚಿತ್ ಒನ್ ಆಫ್ ದ ಶಿಷ್ಯಾಸ್ ಶುಭಜನತಾಯಿ, ಶುಭ ವಾಂಛನ ಮಾಡುವಂಥ ಶುಭ ಕಾಮಕರಾದಂಥ ಒಳ್ಳೆ ಡಿಸೈರ್ ಇರುವಂತಹ ಒಳ್ಳೆ ಜನರು ಯಾರಿದ್ದಾರೋ ಶುಭ ಜನತಾಯ, ಒಳ್ಳೆ ಜನರಿಗೆ ಅಲ್ಲಿ ಸೇರಿದ ಜನರಿಗೆ ಕುತೂಹಲ ನತಾಯ, ಕುತೂಹಲದಿಂದ ವಿನಮ್ರ ಭಾವದಿಂದ ಬಂದವರು. ಕುತೂಹಲ ನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಮಿವ ಊಚೆ. ವಿವಿಧ ಸುವೃತ್ತ ಅನೇಕ ವಿಧವಾದ ವರ್ತನೆಗಳಿಂದ ಕೂಡಿರುವಂತಹ ಆಚಾರ್ಯರ ವಿಷಯಕವಾದಂತಹ ಚರಿತ್ರೆ, ಆ ಚರಿತ್ರೆಯಿಂದ ಕೂಡಿದ ವಾಕ್ಯವನ್ನು ನೋಡ್ರಿ. ವಾಕ್ಯ ಕಾವ್ಯ ಸುವೃತ್ತ, ವಾಕ್ಯವನ್ನು ಕಾವ್ಯದಂತೆ ಅವರು ಹೇಳುವ ವಾಕ್ಯಗಳು, ಆ ಶಿಷ್ಯ ಹೇಳುವ ವಾಕ್ಯಗಳು ಕಾವ್ಯದಂತೆ ಇತ್ತು ಅಂಥೇಳಿ. ಕಾವ್ಯಮಿವ ಊಚೆ, ಕಾವ್ಯದಂತೆ ಊಚೆ ಹೇಳಿದ್ದಾನ ಶಿಷ್ಯ. ಹೇಗೆ ಅಂದರೆ ಸನಾಯಕ ಸ್ತಬಕಂ ಅಂತೇಳಿ. ಕಾವ್ಯದಲ್ಲಿ ಒಬ್ಬ ನಾಯಕ, ಕಾವ್ಯ ನಾಯಕ ಇರಬೇಕು. ಹಾಗೆ ಈ ಶಿಷ್ಯ ಹೇಳಿದ ಕಾವ್ಯದಂತೆ ಇರುವ ವಾಕ್ಯಗಳಿಗೆ ನಾಯಕ ಇದ್ದಾನೆ, ಆಚಾರ್ಯ ಮಧ್ವರೇ ನಾಯಕರು. ಅದ ಸನಾಯಕ ಸ್ತಬಕಂ, ನಾಯಕನನ್ನು ಸ್ತೋತ್ರ ಮಾಡುವಂತಹ ಮಾತುಗಳಿಂದ ವರ್ಣನೆ ಮಾಡಿದ್ದಾನೆ ಶಿಷ್ಯ. ಕಾವ್ಯದಲ್ಲಿ ಕೂಡ ನಾಯಕನನ್ನು ಸ್ತೋತ್ರ ಮಾಡುವಂತೆ ಕಾವ್ಯವೂ ಕೂಡ ಇರುತ್ತೆ. ಆ ಕಾವ್ಯದಂತೆ ಈ ವಾಕ್ಯಗಳನ್ನು ಆ ಶಿಷ್ಯ ಹೇಳಿ ಮಾಡಿದ್ದಾನೆ ಅನ್ನುವ ಭಾವವನ್ನು ಹೇಳಿದ್ದಾರೆ. ಅನ್ವಯ ಇದಕ್ಕೆ ಹೀಗೆ ಅನ್ವಯ. ಕಶ್ಚಿತ್ ದಶಮತಿ ಶಿಷ್ಯ, ಸುಲಭವಾದ ಅನ್ವಯ, ಸಿಂಪಲ್ ಆಗಿರುವಂಥದ್ದು ಶ್ಲೋಕ. ದಶಮತಿ ಶಿಷ್ಯ ಕುತೂಹಲ ನತಾಯೈ ಶುಭ ಜನತಾಯೈ ಸ ನಾಯಕ ಸ್ತವಕಂ ಕಾವ್ಯಂ ಇವ ವಿವಿಧ ಸುವೃತ್ತಂ ವಾಕ್ಯಂ ಊಚೆ. ಇದು ಅನ್ವಯ. ನಾವು ನೋಡಿದ ಅರ್ಥದ ರೀತಿಯಲ್ಲಿ ಇದು ಅನ್ವಯಕ್ಕೆ ತಕ್ಕಂತೆ. ಕಶ್ಚಿತ್ ಯಾರೋ ಒಬ್ಬನು, ದಶಮತಿ ಶಿಷ್ಯ ದಶಪ್ರಮತಿ ಪೂರ್ಣಪ್ರಮತಿ ಪೂರ್ಣಪ್ರಜ್ಞಾಚಾರ್ಯರ ಶಿಷ್ಯ ಒಬ್ಬನು, ಅವನು ಕುತೂಹಲ ನತಾಯೈ ಕುತೂಹಲದಿಂದ ವಿನಮ್ರ ಭಾವದಿಂದ ಇರುವಂಥವರು, ಹಂಬುಲ್ ಅಂತ ನೋಡ್ರಿ. ಆ ಹಂಬುಲ್ ಥಾಟಿಂದ ಬಂದಿದ್ದಾರೆ. ಆದ್ದರಿಂದ ಕುತೂಹಲವೂ ಇದೆ. ಅಂದರೆ
ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಕೆಲವು ಜನ ಪ್ರಶ್ನೆ ಎಲ್ಲಿ ಹೋಗಿದ್ದಾರೆ ಏನೋ ತಿಳ್ಕೊಳ್ಳೋಣ ಅಂತ ತಿಳ್ಕೊಂಡು ವಿಮರ್ಶೆ ಮಾಡಲಿಕ್ಕಾಗಿ ಯಾವುದೇ ಒಂದು ವಿಷಯವನ್ನು ತಿಳ್ಕೊಂಡು ವಿಮರ್ಶೆ ಮಾಡುವ ದೃಷ್ಟಿಯಿಂದ ಕೇಳ್ತಾರೆ. ಅಲ್ಲಿ ಕೇಳಿದವರು ಅಂಥವರಲ್ಲ. ಕುತೂಹಲ ಇದೆ, ವಿನಮ್ರ ಭಾವವಿದೆ, ಆಚಾರ್ಯನೇನು ಮಾಡಿದ್ದಾರೆ ತಿಳ್ಕೊಳ್ಳೋಣ ಅನ್ನುವ ವಿನಮ್ರ ಭಾವವೂ ಇದೆ, ಕುತೂಹಲ ಈಗನೆಸ್ ಅದು ತಿಳ್ಕೊಳ್ಳುವ ಒಂದು ಇಚ್ಛೆ ಅದರಿಂದ ಕೂಡಿದವರು. ಅಂತಹ ಶುಭ ಜನತಾಯೇ ಸಾಧುಜನ ಸಮೂಹಕ್ಕೆ, ಸಮುದಾಯಕ್ಕೆ, ಸಾಧುಜನರ ಸಂಘಕ್ಕೆ ಅಲ್ಲಿ ಸನಾಯಕ ಸ್ತವಕಂ, ಕಥಾನಾಯಕನ ಜೊತೆಯಲ್ಲಿ ಕೂಡಿರುವ ಸ್ತವ ಅಂದರೆ ಸ್ತೋತ್ರ, ಕಥಾನಾಯಕನನ್ನು ಸ್ತೋತ್ರ ಮಾಡುವಂತಹ ರೀತಿಯಲ್ಲಿ ಸ್ತೋತ್ರ ಸಹಿತವಾಗಿರುವಂತಹ ಕಾವ್ಯಂ ಇವ, ಕಾವ್ಯವೇನೋ ಎನ್ನುವಂತೆ ಇರುವಂತಹ, ನಿಜವಾಗಿ ಕಾವ್ಯವಲ್ಲ, ಇದಕ್ಕೆ ಉತ್ಪ್ರೇಕ್ಷ, ನಿಜವಾಗ ಆ ಶಿಷ್ಯ ಹೇಳಿದ್ದು ಒಂದು ದೊಡ್ಡ ಕಾವ್ಯವ ಅಂದರೆ ಇಲ್ಲ, ಕಾವ್ಯ ಅಲ್ಲ, ಕಾವ್ಯದಂತೆ ಇದೆ ಅಂಥೇಳಿ. ಇದು ಆ ವಿಧವಾಗಿ ಕಾವ್ಯವೋ ಎನ್ನುವಂತೆ ವಿವಿಧ ಸುವೃತ್ತಂ, ನಾನಾ ವಿಧವಾದ ಶ್ಲಾಘ್ಯವಾದ ಆಚಾರ್ಯರ ಚರಿತ್ರೆಯನ್ನು ಹೇಳುವಂತಹ, ಆ ಚರಿತ್ರೆಯಿಂದ ಕೂಡಿರುವಂತಹ, ನಾನಾ ವಿಧವಾದ ಒಳ್ಳೆಯ ಚರಿತ್ರೆಯಿಂದ ಕೂಡಿರುವಂಥದ್ದು, ಇಲ್ಲ ಸುವೃತ್ತ, ನಾನಾ ವಿಧವಾದಂಥ ಒಳ್ಳೆಯ ಕಾವ್ಯ ಕೇಳುವಾಗ ಪದಬಂಧ, ನಾನು ಹೇಳಿದಂಥ ಛಂದಸ್ಸಿನ ವಿಶೇಷ ಪದಬಂಧಗಳಂತರ ಪದಗಳನ್ನು ಜೋಡುವಿನಕ್ಕೆ ಅದರಿಂದ ಕೂಡಿರುವಂತಹ ವಾಕ್ಯಂ ವಚನವನ್ನು, ಕಥೆಯನ್ನು ಸುಂದರವಾದ ರೀತಿಯಲ್ಲಿ ಊಚೆ ಅಲ್ಲಿ ಸೇರಿದ ಜನಗಳಿಗೆ ಆ ಶಿಷ್ಯ ಸುಂದರವಾಗಿ ವರ್ಣನೆ ಮಾಡಿ ಹೇಳಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದ ನಂತರ ಆಮೇಲೆ ಏನಾಯಿತು ಅನ್ನೋದನ್ನು ಮುಂದೆ ನೋಡೋಣ. ಹರೇ ಶ್ರೀನಿವಾಸ, ಶ್ರೀಕೃಷ್ಣಾರ್ಪಣಮಸ್ತು.